ಹಾಯ್ ಹಲೋ ನಮಸ್ಕಾರ. ನನಗೂ ತುಂಬ ದಿನದಿಂದ ಆಸೆ ಇತ್ತು ಒನ್ ಡೇ ಆದರೂ ವ್ಲಾಗ್ ಮಾಡಿ ಹಾಕಬೇಕು ಅಂತ. ಫೈನಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ಹೀಗೆ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಇವತ್ತಿಂದ ಹೇಗಿದೆ ನೋಡೋಣ. ಬೆಳಗ್ಗೆ ಲೇಟಾಗಿ ಎದ್ದೆ, 11 ಆಗಿತ್ತು. ಬಿಕಾಸ್ ನಿನ್ನೆ ನೈಟ್ ನನಗೆ ಮೆಹಂದಿ ಹಾಕೋದಿತ್ತು. ಮನೆಗೆ ಬಂದಾಗ ನೈಟ್ 2 ಗಂಟೆ ಆಗೋಗ್ಬಿಟ್ಟಿತ್ತು, ಅದಕ್ಕೆ ಲೇಟ್ ಎದ್ದಿದ್ದು. ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿದೆ. ಆಮೇಲೆ ನಮ್ಮ ಎಮ್ಮೆ ನನಗೋಸ್ಕರ ನಾನು ಹೋಗೋದನ್ನೇ ಕಾಯ್ತಿತ್ತು. ಅದಕ್ಕೆ ಸ್ವಲ್ಪ ನೀರು ಮತ್ತು ಹುಲ್ಲು ಹಾಕೋಣ ಅಂತ ಹೋದೆ. ಮತ್ತೆ ಮನೆಗೆ ಬಂದು ಜೀರಿಗೆ ನೀರು ಕಾಸ್ಕೊಂಡು ಕುಡಿದೆ. ಆಮೇಲೆ ಮುಖ ತೊಳ್ಕೊಂಡು ಸ್ವಲ್ಪ ಮಾಯ್ಶ್ಚರೈಸರ್ ಮತ್ತು ಲಿಪ್ ಬಾಮ್ ಹಾಕ್ಕೊಂಡು ರೆಡಿ ಆದೆ. ತಿನ್ನೋಕೆ ಏನಾದರೂ ಮಾಡ್ಕೊಳ್ಳೋ ಅಂತ ರೈಸು ಮತ್ತು ಮೊಟ್ಟೆ ಗೊಜ್ಜು ಮಾಡಿಕೊಂಡು ಊಟ ಮಾಡಿದೆ. ಆಮೇಲೆ ನೀಲ್ ಪಾಲಿಶ್ ಹಾಕಿ ಒಂದು ವಾರ ಆಗಿತ್ತು ಅಂತ ಎಲ್ಲ ರಿಮೂವ್ ಮಾಡಿ ತಲೆಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಂಡೆ. ಸಂಜೆ ರಿಸೆಪ್ಷನ್ ಲುಕ್ ಮೇಕಪ್ ಇತ್ತು, ಅದಕ್ಕೆ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಜೋಡಿಸ್ಕೊಂಡು ಮತ್ತೆ ಮೂವಿ ನೋಡಿಕೊಂಡು ಮಲ್ಕೊಂಡೆ. ಮತ್ತೆ ಎದ್ದು ಸ್ನಾನ ಮಾಡಿಕೊಂಡೆ. ನಮ್ಮ ಎಮ್ಮೆ ಯಾಕೋ ನನಗೆ ಕೂಗ್ತಾ ಇತ್ತು, ಅದಕ್ಕೆ ಹೋಗಿ ಮತ್ತೆ ಇನ್ನೊಂದ್ಸಲ ನೀರು ಕುಡಿಸ್ದೆ. ಅದಕ್ಕೆ ಏನಾದರೂ ತಿನ್ನಬೇಕು ಅನ್ನಿಸ್ತಿತ್ತು. ಪರ್ಸಲ್ಲಿ ನೋಡಿದ್ರೆ ಚೇಂಜ್ ಇರಲಿಲ್ಲ. 4 ರೂಪಾಯಿ ಸಿಕ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ 4 ರೂಪಾಯಿ ತಗೊಂಡು ಅಂಗಡಿಗೆ ಹೋದೆ. ಎಲ್ಲರಿಗೂ ಪಿಜ್ಜಾ ಬರ್ಗರ್ ಪಾನಿಪುರಿ ಗೋಬಿ ತಿನ್ನಬೇಕು ಅಂತ ಕ್ರೇವಿಂಗ್ಸ್. ಈ 1 ರೂಪಾಯಿ ಹುಣಸೆ ಹಣ್ಣು ತಿಂದ್ರೇ ಖುಷಿ. ಆಮೇಲೆ ಆರ್ಡರ್ಗೆ ಹೋಗೋಕ್ಕೆ ರೆಡಿಯಾಗಿ ಚೌಟ್ರಿ ಹತ್ರ ಹೋದ್ವಿ. ಅಲ್ಲಿ ನೋಡಿದ್ರೆ ತುಂಬ ಟೈಮ್ ಮಾಡಿದ್ರು, ಅದು ಇದು ಶಾಸ್ತ್ರ ಅಂತ ಮೇಕಪ್ಗೆ ಬೇಗ ಬರಲೇ ಇಲ್ಲ. ನಾವು ಅಲ್ಲಿ ಹೋಗಿ ಹೊರಗಡೆ ಜ್ಯೂಸ್ ಕುಡ್ಕೊಂಡು ಎಗ್ ರೋಲ್ ತಿನ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಅವ್ರು ಕರೆಯೋವರೆಗೂ. ಆಮೇಲೆ ಅರ್ಜೆಂಟಲ್ಲಿ ಮೇಕಪ್ ಮಾಡೋದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲೇ ಒಳ್ಳೆ ಒಬ್ಬಿಟ್ಟು ಊಟನ ಮಾಡಿಕೊಂಡು 11 ಗಂಟೆ ಕರೆಕ್ಟಾಗಿ ನಮ್ಮ ವರ್ಕ್ ಮುಗಿಸಿ ಹೊರಗಡೆ ಬಂದ್ವಿ. ಹೊರಗಡೆ ಬಂದರೆ ಅವ್ರದ್ದೇ ಟೆಂಪೋ ನಮ್ಮೂರಿಗೆ ಬರುತ್ತೆ ಅಂತೇಳಿ ಟೆಂಪೋ ಅದು ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಸ್ನ್ಯಾಪ್ ಹಾಕ್ಕೊಂಡು ಕೊನೆಗೆ ಮನೆಗೆ ಬರೋ ಅಷ್ಟರಲ್ಲಿ 11:49 ಆಗಿತ್ತು. ಸುಸ್ತಾಗಿ ಹೋಗಿದ್ದೆ, ಮಲ್ಕೊಂಡೆ.